ಅವರ ನೆಚ್ಚಿನ ಸ್ಥಳ ಅದೇ ಆ ಪ್ರಾಣಿ ಪಕ್ಷಿ ಇರುವಂಥದ್ದು ತೋಟದ ಮನೆ ಅದನ್ನ ನೀವೇ ನೋಡ್ಕೊಳ್ಳುವಂಥದ್ದು. ಸೊ ಅಲ್ಲಿ ಬಂದರೆ ಹೇಗಿರುತ್ತೆ ಸರ್ ಅವರ ದಿನಚರಿ ಅನ್ನುವಂಥದ್ದು? ಅವ್ರ ದಿನಚರಿಯಲ್ಲಿ ನಾರ್ಮಲ್ ಆಗಿ ಅಲ್ಲಿ ಮಾಮೂಲಿ ಹಸು ತೋಟಗಳಂದ್ರೆ ಹಸು ಕುದುರೆ ಆ ತೊಪ್ಪೆ ಗಂಜಲ ಅದೆಲ್ಲ ಇದ್ದೇ ಇರ್ತದೆ. ನೊಣಗಳಂತೂ ಸಿಕ್ಕಾಪಟ್ಟೆ ಇರ್ತವೆ. ಅದನ್ನು ನೀವು ಏನು ಮಾಡಿದ್ರು ಅದನ್ನು ಸೊಳ್ಳೆ ನೊಣಗಳು ಹಸು ಇರೋ ಕಡೆ ಇದ್ದೇ ಇರ್ತವೆ. ಸೊ ಅವರೊಬ್ಬ ಇಲ್ಲಿ ನೀವು ಈ ಥರ ನೋಡ್ತಿರಲ್ಲ ಇಲ್ಲಿ ಕ್ಯಾರವನ್ನು ಈ AC ರೂಮು ಆ ಥರ ಎಲ್ಲ ಇದ್ದರೂ ಈಗ ಅವ್ರು ಅದನ್ನೇ ಜಾಸ್ತಿ ಇಷ್ಟಪಡ್ತಾರೆ. ಹುಡುಗರಲ್ಲಿ ಇರ್ತಾರೆ, ಅವ್ರಿಗೆ ಹುಡುಗರಿಗೆ ಏನು ಊಟ ಮಾಡಿರ್ತೀವಿ ಅಡುಗೆ ಅದೇ ಊಟ ಅವ್ರಿಗೂ. ಕೆಲಸದ ಹುಡುಗರಿಗೆ ಏನು ಮಾಡಿರ್ತೀವಿ ಅದೇ ಊಟ. ಫಸ್ಟ್ ಇವ್ರು ಮಾಡೋಕ್ಕೆ ಮುಂಚೆ ಅವ್ರಿಗೆ ಊಟ ಮಾಡಿಸೋಂತಾರೆ. ಮಲ್ಗೋದು ಅಷ್ಟೇ ಅಲ್ಲಿ ನೆಲದ ಮೇಲ್ಗಡೆ ಚಾಪೆ ಹಾಸ್ಕೊಂಡು ಅಲ್ಲೇ ಮಲ್ಗೋದು. ಅಲ್ಲಿ ಸೊಳ್ಳೆ ನೊಣ ಎಲ್ಲ ಇರ್ತವೆ. ಹಾಕಿದ್ರು ಒಂದು ಫ್ಯಾನ್ ಹಾಕ್ತೀವಿ ಅಷ್ಟೇ. ಅಲ್ಲಿ ಯಾವ AC-ನೂ ಇಲ್ಲ ಏನೂ ಇಲ್ಲ. ಅವ್ರು ಬಂಗ್ಲೆಗಿಂತ ತೋಟನ ಇಷ್ಟಪಡ್ತಾರೆ. ಸರ್ ಈಗ ತುಂಬ ಅವ್ರಿಗೆ ಇಷ್ಟ ಆಗೋಂಥ ಊಟ ಫುಡ್ಡು ಏನಂತ ಅನ್ನುವಂಥದ್ದು? ಅವರು ನಾನ್ ವೆಜ್ ಪ್ರಿಯ. ಚಿಕನ್ನು ಮಟನ್ ಕಡಿಮೆ. ವರ್ಕೌಟ್ ಮಾಡ್ತಾರಲ್ಲ ಪ್ರೋಟೀನಿಂದ, ಅದಕ್ಕೆ 2 in 1. ಚಿಕನ್ ಅಂದರೆ ಡೈಲಿ ಬೆಳಗ್ಗೆ ತಿಂಡಿಗೂ ಇರಬೇಕು, ಮಧ್ಯಾಹ್ನ ಇರಬೇಕು, ರಾತ್ರಿ ಇರಬೇಕು. ನಾವು ಯಾವಾಗ ಶಬರಿಮಲೆ ಮಾಲೆಗೆಲ್ಲ ಹಾಕ್ಸ್ಕೊತೀವಿ ಆವಾಗ ಒಂದು 10-15 ದಿನ ಬಿಡ್ತಾರಷ್ಟೇ. ಅದು ಬಿಟ್ರೆ ಇನ್ನು ಯಾವತ್ತಾದರೂ ನಾನ್ ವೆಜ್ಜೇ ಅವ್ರಿಗೆ ತುಂಬ ಇಷ್ಟಪಡೋದು. ಎಸ್ ಸರ್, 25 ವರ್ಷ ಆಯಿತು. ಈ ಸಂದರ್ಭಕ್ಕೆ ನೀವು ಅವ್ರಿಗೆ ಏನಂತ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀರಿ? 25 ವರ್ಷ ಪೂರ್ಣಗೊಳಿಸಿದರೆ ಕನ್ನಡ ಇಂಡಸ್ಟ್ರಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತವರು ಅತ್ಯಮೂಲ್ಯ ಅತ್ಯಗತ್ಯ. ಏನಕ್ಕೆ ಅಂದರೆ ಪ್ರತಿಯೊಬ್ಬರಿಗೂ ಅವ್ರ ಸಿನಿಮಾ ಸ್ಟಾರ್ಟ್ ಆಯಿತು ಅಂದರೆ ಒಂದು 100 ಜನ ಕಲಾವಿದರಿಗೆ ಕೆಲಸ ಸಿಗ್ತದೆ, ಒಂದು 500 ಜನಕ್ಕೆ ಊಟ ಸಿಗ್ತದೆ, 500-1000 ಜನಕ್ಕೆ ಕೆಲಸಗಾರರಿಗೆ. ಇವರು 25 ವರ್ಷ ಇನ್ನೂ 50-75 ವರ್ಷ ಪೂರೈಸಲಿ ಅಂತ ಆಸೆ ಪಡ್ತೀನಿ. ಎಸ್ ಸರ್, ಇದ್ರ ಜೊತೆಗೆ ಅವ್ರು ಯಾವತ್ತೂ ಹೇಳ್ಕೊಳ್ಳಾಗದೇ ಇರತಕ್ಕಂಥ ಒಂದು ಮನದಾಳದ ಮಾತು ಈ ಮುಖಾಂತರ ಈ ಸಂದರ್ಭಕ್ಕೆ ಇಡೀ ಅವರ ಅಭಿಮಾನಿಗಳಿಗೆ ಹೇಳೋಕ್ಕೆ ಇಷ್ಟಪಡೋದಾದರೆ ಏನು ಹೇಳ್ತೀರಿ? ಈಗ ಯಾವ ಥರ ಕನ್ನಡ ಚಿತ್ರರಂಗಕ್ಕೋಸ್ಕರ ಕನ್ನಡಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ಸಿನಿಮಾ ಅಂತೀರ, ಇದೇ ಥರ ಮುಂದೇನೂ ಕನ್ನಡಕ್ಕೋಸ್ಕರ ಒಬ್ಬ ಕನ್ನಡದ ಮೇರು ನಟರಾಗಿ ಮೆರೀರಿ ಅಂತ ಕೇಳ್ಕೊತೀನಿ. ಸರ್ ಫೈನಲಿ ನಿಮ್ಮನ್ನ ಏನಂತ ಕರೀತಾರೆ, ನೀವೇನಂತ ಕರಿತೀರಾ ದರ್ಶನ್ ಸರ್ನ ಆಪ್ತರಾಗಿದ್ದಾಗ? ಏನಾಗೋ ಏನಪ್ಪ ಹೇಳೋ ಅಂತಾರೆ, ಏನು ಮಗ ಏನು ಅಂತಾರೆ, ಏನು ಸಮಾಚಾರ ಏನು ಮಗ ಹೆಂಗೆ ಅಂತಾರೆ. ನಾವು ಗುರು ಹೇಳು ಗುರು, ಹೇಳಿ ಬಾಸ್ ಹೇಳು ಗುರು ಅಂತೀನಿ ಅಷ್ಟೇ. ಆದರೂ ಇನ್ನೇನಾದರೂ TV9 ಮುಖಾಂತರ ಹೇಳೋಕ್ಕೆ ಇಷ್ಟಪಡೋದಿದ್ರೆ ಒಂದಿಷ್ಟು ಮಾತುಗಳನ್ನು ನಿಮ್ಮ ಅವರ ಜರ್ನಿ ವಿಚಾರವಾಗಿ ಯಾವುದೋ ತುಂಬ ಘಟನಾವಳಿಗಳನ್ನು ಏನು ಹೇಳ್ಬೋದು? ಆ ಥರದ್ದು ಏನಿಲ್ಲ, ಎಲ್ಲ ಹೇಳಿದ್ದೀನಿ. ಈಗ TV9 ಅವರು ನಮಗೆ ಈ ಈವೆಂಟು ಇವತ್ತು 25 ವರ್ಷದ್ದು ಕಾರ್ಯಕ್ರಮ ಸಂಭ್ರಮಕ್ಕೆ ಬಂದು ನೀವು ಭಾಗಿಯಾಗಿದ್ದೀರಿ. ತುಂಬ ಖುಷಿ ಆಯ್ತೈತೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ ನಿಮಗೂ ಕೂಡ. ಥ್ಯಾಂಕ್ ಯು ಸರ್. ಎಸ್, ತುಂಬ ಅಪರೂಪದ ಮಾತುಕತೆ. ಅವರು ದರ್ಶನ್ ಸರ್ ಜೊತೆಗೆ ಯಾವತ್ತೂ ತುಂಬ ಆಪ್ತರಾಗಿರ್ತಕ್ಕಂಥವ್ರು, ಅಪರೂಪದ ಸ್ನೇಹ ಕೂಡ ಅವ್ರದ್ದು. ಇದಿಷ್ಟು ಏನಂತಂದರೆ ನಾಗಣ್ಣ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9.